ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತುಂಬ ಡಿಮ್ಯಾಂಡ್ ಇರೋಂಥ ಒಂದು ಚವರ್ಲೆಟ್ ಟವೆರಾ ಗಾಡಿ ಸೇಲಿಗೆ ಬಂದಿದೆ. ಒಂದು ಪ್ಯಾಸೆಂಜರು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ, ಕಾಂಟ್ಯಾಕ್ಟ್ ನಂಬರ್ ಸಹ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದರೆ ವೀಕ್ಷಕರೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಆಮೇಲೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದ್ರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ದಯವಿಟ್ಟು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಗಾಡಿ ಬಗ್ಗೆ ಏನು ಮಾಹಿತಿ ಕೊಡ್ತೀರೋ ಅದನ್ನು ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರ್ನೇ ಯೂಟ್ಯೂಬ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಅಂದರೆ ನೀವು ಹೇಳಿದೆಲ್ಲ ಮಾಹಿತಿ ಇಷ್ಟ ಆಯಿತು, ನಿಮ್ಮ ಹೇಳಿದ ರೇಟು ಕೂಡ ಅವ್ರಿಗೆ ಓಕೆ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಹಾಗೆ ಮಾಡ್ತಿದ್ರು ವೀಕ್ಷಕರೇ. ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಿದ್ದೀನಿ, ಆದರೂ ಸಹ ಇದೇ ನಂಬರ್ಗೆ ಕರೆ ಮಾಡ್ತಿದ್ದಾರೆ ಕನ್ಫ್ಯೂಸ್ ಮಾಡಿಕೊಂಡು. ಸೊ ನಿಮಗೆ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ, ಗಾಡಿ ಲೊಕೇಶನ್ ಎಲ್ಲಿದೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ವೀಡಿಯೋನ ಆದಷ್ಟು ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಈಗ ಸ್ಕ್ರೀನ್ ಸಹ ನಂಬರ್ ಬರ್ತಿದೆ, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅದು, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್, ಅದೇ ಟವರ ಕಳಿಸಿದ್ರಿ ಒಂದು. ಹಾಂ ಹೌದು ಕಳಿಸಿದ್ದೆ. ಹಾಂ, ಮಾಡಲ್ ಎಷ್ಟು ಸರ್ ಅದು? ಅದು 2005. ಓನರ್ ಎಷ್ಟಾಗಿದ್ದಾರೆ? ಓನರ್ ಈಗ ಅದಕ್ಕೆ ಈಗ ನಾವು 9ನೇದವರು. 9 ಆಗಿದ್ದಾರಾ? ಹೌದು. ಓಕೆ ಸರ್, ಗಾಡಿ ಏನಾದರೂ ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ ಓಡಿರೋದು? ಹಾಂ 2,17,000 ಕಿಲೋಮೀಟ್ರ್ ಓಡಿದೆ. ಏನು ಟ್ಯಾಂಪರಿಂಗ್ ಏನಾಗಿಲ್ಲಲ್ಲ? ಅಂದರೆ ಹಿಂದೆ ಮುಂದೆ ಓಡಿಸಿರ್ತಾರಲ್ಲ ಮೀಟ್ರು ಆ ಥರ? ಇಲ್ಲ 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 ಅದು ಆಲ್ಮೋಸ್ಟ್ ಅದೇ 2,17,000 ಕಿಲೋಮೀಟ್ರ್ ಓಡಿದೆ. ಪ್ರೆಸೆಂಟ್ ರನ್ನಿಂಗ್ ಇದೆ. ಓಕೆ. ಆಮೇಲೆ ಗಾಡಿನೂ ವೆಹಿಕಲ್ನು ಚೆನ್ನಾಗಿದೆ, ಎಲ್ಲ ಕಂಡೀಷನ್ನು. 2 ಟೈರು ಫ್ರಂಟ್ 2 ಟೈರ್ ಹೊಸ ಇದ್ದಾವೆ. ಓಕೆ ಓಕೆ. ಆಮೇಲೆ ಬ್ಯಾಟ್ರಿ ಹೊಸದಿದೆ. ಬ್ಯಾಕ್ ಟೈರ್ ಒಂದು 50% ಇದ್ದಾವೆ. ಓಕೆ. ಆಮೇಲೆ ಓವರಾಲ್ ಗಾಡಿ ಚೆನ್ನಾಗಿದೆ, ಪೇಪರ್ಸ್ ಎಲ್ಲ ರನ್ನಿಂಗ್ ಇದ್ದಾವೆ. ಇನ್ಸೂರೆನ್ಸ್ ಏನು ಎಷ್ಟು ದಿನ ಇರ್ಬೋದು ಸರ್? ಇನ್ಸೂರೆನ್ಸ್ ಇನ್ನು 2 ಮಂತ್ಸ್ ಇದೆ ಸರ್. ಎಫ್ ಸಿ 25 ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇವರೆಗೂ ಇದೆ. ಹತ್ತತ್ರ ಇನ್ನೂ 1 ವರ್ಷ ಅಂದ್ಬಿಡ್ರಿ. ಹಾಂ 1 ವರ್ಷ. ಈಗ ಇನ್ಸೂರೆನ್ಸ್ ಮಾತ್ರ 2 ಮಂತ್ಸ್ ಇದೆ. ಹಾಂ ಹೌದು. ಓಕೆ ಸರ್, ಇದು ಎಕ್ಸ್ಟ್ರಾ ಏನಾದರೂ ಫಿಟ್ಟಿಂಗ್ ಆಗಿದೆಯಾ? ಎಕ್ಸ್ಟ್ರಾ ಅಂದರೆ ಏನಿಲ್ಲ ಸರ್, ಮ್ಯೂಸಿಕ್ ಸಿಸ್ಟಮ್ ಒಂದಿದೆ. ಆಮೇಲೆ ಫೀಚರ್ಸ್ ಅಂದರೆ ಪವರ್ ಸ್ಟೇರಿಂಗ್ ಒಂದಿರೋದು. ಆಮೇಲೆ ಉಳಿದ ಎಲ್ಲ ನಾರ್ಮಲ್. ಎಲ್ಲ ಮ್ಯಾನ್ಯುವಲ್ಲ? ಹಾಂ ಮ್ಯಾನ್ಯುವಲ್. ಕಂಡೀಷನ್ ಚೆನ್ನಾಗಿದೆ ಇಂಜಿನು? ಹಾಂ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ? 18+ ಮೈಲೇಜ್ ಇದೆ, ಏನು ತೊಂದರೆ ಇಲ್ಲ. ರನ್ನಿಂಗ್ ಕಂಡೀಷನ್ ಗಾಡಿ. ಏನಾದರೂ ಟಿಂಕರಿಂಗ್ ಕೆಲಸ, ಬಾಡಿ ಏನಾದರೂ ಲೈನ್ಸು? ಹಾಂ ಟಿಂಕರಿಂಗ್ ಅಂತಂದರೆ ಈಗಂತೂ ಏನಿಲ್ಲ, ಬಟ್ ಈಗ ಓಲ್ಡ್ ಮಾಡಲ್ ಅಲ್ಲ, ನಾವೇನು ಪೇಂಟ್ ಅದು ಏನು ಮಾಡಿಸಿಲ್ಲ. ಬಟ್ ಈಗಂತೂ ನಡೆಸಲಿಕ್ಕೆ ಅಂತೂ ಏನು ತೊಂದರೆ ಇಲ್ಲ. ನೀವು ಮತ್ತೆ ಅದು ಬಾಡಿಗೆ ಅದು ಓಡಿಸ್ತೀನಿ ಮಾಡ್ತೀನಿ ಅಂತಂದರೆ ಸ್ವಲ್ಪ ಅದು ಏನಾದರೂ ಲುಕ್ ಮಾಡ್ಕೋಬೇಕು. ಇದು ವೈಟ್ ಬೋರ್ಡ್ ಗಾಡಿ ತಾನೇ ಇದು? ಹೌದೌದು, ವೈಟ್ ಬೋರ್ಡು. ವೈಟ್ ಬೋರ್ಡಲ್ಲಿ ಬಾಡಿಗೆ ಏನೆಲ್ಲ ಹೊಡಿತಾರೆ ಸರ್? ಎಲ್ಲೋ ಬೋರ್ಡ್ ಆದರೆ ಬಾಡಿಗೆ ಹೊಡಿತಾರೆ? ಇಲ್ಲ, ಇದನ್ನಾದರೂ ಓಡಿಸ್ತಿರ್ತಾರೆ ಒಬ್ಬೊಬ್ರು. ಹಾಂ. ಅದೇ ನಾವು ಓನ್ ಯೂಸ್ ಮಾಡಲಿಕ್ಕೆ ಅಂತೂ ಏನು ₹1 ಖರ್ಚು ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಓಕೆ, ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಇಲ್ಲ ಇಲ್ಲ, ಏನೂ ಇಲ್ಲ. ರೀಸೆಂಟಾಗಿ ಏನಾದರೂ ಇಂಜಿನ್ ಕೆಲಸ ಆ ಥರ ಇಲ್ಲ ಸರ್, ಸಸ್ಪೆನ್ಷನ್ ಅದು ಏನಿಲ್ಲ. ನಮ್ದು ಮೊನ್ನೆ ಒಂದು ಸ್ವಲ್ಪ ಅದು ಬ್ರೇಕ್ ಲೈನರ್ ಹೋಗಿದ್ದು, ಬ್ರೇಕ್ ಲೈನರು ಆಮೇಲೆ ಬೂಸ್ಟರ್ ಅಂತ ಬರ್ತಾವೆ, ಅದೊಂದು ಸ್ವಲ್ಪ ಕೆಲಸ ಮಾಡಿಸಿದ್ವಿ. ಆಮೇಲೆ ವೈರಿಂಗ್ ಅದು ಸ್ವಲ್ಪ ಏನಾದರೂ ಎಲ್ಲ ಸಣ್ಣ ಪುಟ್ಟ ಎಲ್ಲ ನಾವು ಮಾಡಿಸಿದ್ವಿ. ಈಗ ನಮ್ಗೆ ಬೇಕಾಗಿತ್ತಲ್ಲ, ಹಿಂಗಾಗಿ ನಾವೆಲ್ಲ ಮಾಡಿಸ್ಕೊಂಡ್ವಿ. ಈಗ ರನ್ನಿಂಗ್ ಕಂಡೀಷನ್ ಇರೋದು ಗಾಡಿ ಎಲ್ಲ ಚೆನ್ನಾಗಿರೋದು. ನಾವು ಓನ್ ಯೂಸ್ ಮಾಡೋದು, ಎಲ್ಲಾದರೂ ಬೇಕಾದರೆ ನಾವು ಫ್ಯಾಮಿಲಿ ಎಲ್ಲ ಸೇರಿ ಹೋಗೋದಾದ್ರೆ ತೊಗೊಂಡು ಅಡ್ಡಾಡ್ತೀವಿ. ಸೀಟ್ ಕವರು ಆ ಥರ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಲ್ಲ?
ಹೌದು ಏನು ಅದೇ ಏನಿಲ್ಲ ಒಳಗೆಲ್ಲ ಕುಶನ್ ವರ್ಕ್ ಆಗಲಿ ಡ್ಯಾಶ್ ಬೋರ್ಡ್ ಆಗಲಿ ಯಾವುದು ಏನು ತೊಂದರೆ ಇಲ್ಲ ಇದು ಎಲ್ಲ ಚೊಕ್ ಕ್ಲಿಯರ್ ಇದೆ ಗಾಡಿ. ಒಟ್ಟು ತಗೊಂಡವ್ರಿಗೆ ಏನು ಖರ್ಚಿರಲ್ಲ. ಇಲ್ಲ ಇಲ್ಲ ಏನು ಖರ್ಚಿಲ್ಲ. ಸದ್ಯಕ್ಕಂತೂ ಏನು ಖರ್ಚಿಲ್ಲ. ಮುಂದೆ ಏನಾದ್ರು ಸಣ್ಣ ಪುಟ್ಟ ಬಂದರೂ ಮಾಡಿಸ್ಕೊಬೇಕು ಅಷ್ಟೇ ಅವರು. ಹಾಂ ಸಣ್ಣ ಪುಟ್ಟ ಅಂದ್ರೆ ಅದೇ ಏನಿಲ್ಲ ಇವಾಗಂತೂ ಏನಿಲ್ಲ. ಸಣ್ಣ ಪುಟ್ಟ ಅಂತ ಪ್ರಶ್ನೆ ಇಲ್ಲ. ಅದು ಏನು ನಮ್ಗೆ ಈಗ ಚೆನ್ನಾಗಿರೋ ಗಾಡಿ ಅದೇನು ಇಲ್ಲ. ನಾವೆಲ್ಲ ಈಗ ಮೊನ್ನೆ ಎಲ್ಲ ನಾವು ಈಗೆಲ್ಲ ಮುರುಡೇಶ್ವರ ಧರ್ಮಸ್ಥಳ ಈ ಕಡೆ ಎಲ್ಲ ಅಡ್ಡಾಡಿ ಬಂದ್ವಿ. ನಾವು ಫ್ಯಾಮ್ಲಿಗೆಲ್ಲ ಸೂಟಿ ಕಂಟಿನ್ಯೂ ಏನಾದರೂ ಬಂದಾಗೆ ಎಲ್ಲ ಸೇರಿ ಹುಡುಗರು ಸೇರಿ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರಿ ಹೋಗಿರ್ತೀವಿ. ಗಾಡಿ ಅದೇ ಏನಿಲ್ಲ ಈಗ ಏನು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ಸರ್. ಗಾಡಿ ಇರೋದಿಲ್ಲ ಸರ್ ಇದು? ಇದು ಧಾರವಾಡ ಡಿಸ್ಟಿಕ್ಕು ಅಮ್ಮಿನಬಾವಿ ಅಂತ ಒಂದು ಊರಿದೆ. ಧಾರವಾಡ ಡಿಸ್ಟಿಕ್ ಜಿಲ್ಲೆ ಇದು ತಾಲೂಕು ಯಾವ್ದು ಬರುತ್ತೆ? ಅದೇ ಧಾರವಾಡ ಡಿಸ್ಟಿಕ್ ಧಾರವಾಡ ತಾಲೂಕು ಅದೇ. ಧಾರವಾಡದಿಂದ ಸೌದತ್ತಿ ರೋಡಿಗೆ ಅಮ್ಮಿನಬಾವಿ ಅಂತ ಒಂದು ಊರು ಬರುತ್ತೆ, 10 ಕಿಲೋಮೀಟರ್ ಧಾರವಾಡದಿಂದ. ಒಟ್ಟು ಧಾರವಾಡದಿಂದ ಸೌದತ್ತಿ ರೋಡಲ್ಲಿ 10 ಕಿಲೋಮೀಟ್ರ್ ನಿಮ್ಮೂರು? ಹಾಂ ಹೌದು, ಇಲ್ಲೇ ಇರೋದು ಗಾಡಿ. ಓಕೆ ಸರ್. ಇದಕ್ಕೆ ಏನು ಹೇಳ್ತೀರಾ ರೇಟು? ಏನಿಲ್ಲ ಸರ್, ನಾನು ಮತ್ತು ಓಲ್ಡ್ ಮಾಡಲ್ ಇದೆ 2005, ನಾನು 165ವರೆಗೂ ಹೇಳ್ತೀನಿ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ಬೋದು. ಮಾಡಲೇಬೇಕು ಸರ್, ಯಾಕಂದರೆ ಮಾಡಲು ಕಡಿಮೆ, ಓನರ್ ಜಾಸ್ತಿ ಆಗಿದ್ದಾರೆ. ಅಲ್ಲಲ್ಲ ಅದು ನಿಜ, ಬಟ್ ಗಾಡಿ ಕಂಡೀಷನ್ ಇದೆ. ನಾನು ಅದಕ್ಕಾಗಿನೇ ಒಂದು ಇದು ಹೇಳ್ಬಿಟ್ಟೆ ರೇಟ್, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಅಂತೇಳಿ 165 ಹೇಳ್ತಿದ್ದೀರಾ? ಹೌದು. ಅದರಲ್ಲ ಒಂದು ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಮಾಡ್ತೀರಾ? ಹಾಂ ಮಾಡ್ತೀವಿ ಬಂದರೆ ಮಾಡ್ತೀವಿ. ಓಕೆ ಸರ್. ಇದೇ ಕಾಂಟ್ಯಾಕ್ಟ್ ನಂಬರಾ? ಇದೇ ನಂಬರ್ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯಿತು. ಓಕೆ, ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲೇ. ಓಕೆ ಸರ್. ನಮ್ಮ ಕಡೆಯಿಂದ ಬಂದವ್ರಿಗೆ ಸ್ವಲ್ಪ ಅಡ್ರೆಸ್ ಎಲ್ಲ ಕ್ಲೀನಾಗಿ ಹೇಳ್ಕೊಂಡು ಆದಷ್ಟು ರೇಟ್ ಕಡಿಮೆ ಮಾಡಿಕೊಡಿ. ಓಕೆನಾ? ಓಕೆ ಸರ್. ಓಕೆ ಥ್ಯಾಂಕ್ ಯು. ಓಕೆ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ತಿಳಿಸಿದರ ಮಾಹಿತಿ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಒಂದು ಸಲ ಅವರಿಗೆ ಕರೆ ಮಾಡಿದರೆ ನಿಮಗೆಲ್ಲ ಡೀಟೇಲ್ಸು ಅವ್ರು ಕೊಟ್ಟಿದ್ದೇನೆ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಸಹ ಕಡಿಮೆ ಮಾಡಿಕೊಡ್ತಾರಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ಯಾವುದೇ ಥರದ ಹಣದ ವ್ಯವಹಾರವನ್ನು ಫೋನ್ನಲ್ಲಿ ಮಾಡ್ಕೊಳಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ಕೂತು ಮಾತಾಡಿ. ಓಕೆನಾ ವೀಕ್ಷಕರೇ? ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.